ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಗೆ ಪೂರ್ವಭಾವಿ ಸಭೆ. ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಡಿಕೆ ಶಿವಕುಮಾರ್ ಅವರ ಅಧಿಕಾರ ಸ್ವೀಕಾರದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಭಾರೀ ಸಂಭ್ರಮಾಚರಣೆ ನಡೆಸಲು ಕಾಂಗ್ರೆಸ್ ಮುಖಂಡರು ಸಜ್ಜಾಗಿದ್ದು, ಈ ಸಂಬಂಧ ನಗರದ ಕಾಂಗ್ರೆಸ್ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಎಬಿಜೆ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಬಿ.ವಿ. ರಾಜೇಗೌಡ ಅವರು, ಜೂನ್ 10ರಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ಸುಮಾರು 10,000 ಜನರಿಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿದ್ದು, 1 ಟನ್ ಮಟನ್, 1 ಟನ್ ಚಿಕನ್ ಸೇರಿದಂತೆ ಭರ್ಜರಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಆಗಮಿಸುವಂತೆ ಮನವಿ ಮಾಡಿದ ಅವರು, ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸುವ ಯೋಜನೆ ರೂಪಿಸಲಾಗಿದೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಕೆಎಚ್ ಮುನಿಯಪ್ಪ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಎಂದು ತಿಳಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಮಾತನಾಡಿದ ಅವರು, ಚುನಾವಣಾ ಆಯೋಗದಿಂದ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಲಿದ್ದು, ಗ್ರಾಮಗಳ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವಂತೆ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು ಎಂದು ಕರೆ ನೀಡಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದ ಬಿಎಲ್ಒಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದರು. ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಡಾಲ್ಫಿನ್ ನಾಗರಾಜ್, ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಎಷ್ಟೇ ಬಣಗಳಿದ್ದರೂ ಪಕ್ಷದ ಪ್ರಮುಖ ನಾಯಕ ರಾಜೇಗೌಡ ಅವರೇ. ಯಾವುದೋ ಸಣ್ಣ ವಿಷಯಕ್ಕೆ ಪಕ್ಷದಿಂದ ಅಮಾನತುಗೊಂಡಿರುವ ವಿಷಯವನ್ನು ಶೀಘ್ರದಲ್ಲಿ ಹಿಂಪಡಿಸಿಕೊಳ್ಳುವ ವಿಶ್ವಾಸ ಇದೆ ಎಂದು ಅಭಿಪ್ರಾಯಪಟ್ಟರು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೇಗೌಡ, ಡಾಲ್ಫಿನ್ ನಾಗರಾಜ್, ಬೆಟರಾಜ್ ಶೆಟ್ಟಿ, ಕಂಪನಿ ದೇವರಾಜ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಗೋರ್ಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಕಾಂಗ್ರೆಸ್ನ ಒಂದು ಹಬ್ಬ ಆಚರಣೆ ಮಾಡಬೇಕಿಲ್ಲ. ನಾವು ನಮ್ಮ ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನ ಅಧ್ಯಕ್ಷರು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋದಕ್ಕೆ ಶಕ್ತಿ ಕೊಟ್ಟಂತ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ಒಂದು ನಾವೆಲ್ಲ ಸಂಭ್ರಮಾಚರಣೆ ಮಾಡೋದಕ್ಕೆ ಇವತ್ತು ಸೇರುವಂತಿದ್ದು ಪೂರ್ವಭಾವಿ ಸಭೆ ಇವತ್ತು ಇಲ್ಲಿ ಕಾಂಗ್ರೆಸ್ ಅಂದ್ರೆ ನಮ್ಮ ಉತ್ಸವಕ್ಕೆ ಒಂದು ಏನು ಒಂದು ನಾವೆಲ್ಲರೂ ಸಂಭ್ರಮಾಚರಣೆಗೆ ಖಂಡಿತವಾಗಲು ನಾವು ತಿಳ್ಕೊಂಡಂತೆ 10,000ಕ್ಕೂ ಹೆಚ್ಚಿನ ಜನ ಆ ಸಂಭ್ರಮಾಚರಣೆಗೆ ಸೇರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದೇವೆ. ಆ ಪೂರ್ವಭಾವಿ ಸಭೆಗೆ ನಮ್ಮ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಪಕ್ಷವನ್ನ ತನ್ನ ಹುದ್ದೆಯಲ್ಲಿ ಇಟ್ಟುಕೊಂಡು ಕಾಪಾಡಿಕೊಂಡು ಬಂದಿರುವಂತ ಎಲ್ಲ ಮುಖಂಡರು ಮೊದಲನೇದಾಗಿ ನಿಮಗೆ ನಾನು ತುಂಬುವುದರಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ನಾಯಿಗೆ ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ಒಂದೇ ಒಂದು ಕರೆ ಕೊಟ್ಟಿದ್ದು, ಆ ಕರೆಗೆ ಪೂರ್ವಭಾವಿ ಸಭೆಗೆ ಶಿವಾನಂದ 1,000 ಜನ 8 ಜನ ಪೂರ್ವಭಾವಿ ಸಭೆಗೆ ತಾವೆಲ್ಲರೂ ಸೇರಿದ್ರೆ ಅದನ್ನೇ ಗೊತ್ತಾಗುತ್ತೆ ನಮ್ಮ ನಾಯಕರ ಸಂಭ್ರಮಾಚರಣೆ ಎಷ್ಟು ನಾವು ಉತ್ಸಾಹದಿಂದ ಮಾಡಬೇಕು ಅನ್ನೋ ಒಂದು ಮಾತನ್ನ ಈಗ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ತಿಳಿಸ್ಕೊಟ್ರು. ಈಗ ವೆಂಕಟೇಶ್ವರ ಎಲ್ಲ ಮುಖಂಡರು ಅವ್ರನ್ನೆಲ್ಲ ಕೂತ್ಕೊಂಡಾಗ ಎಲ್ಲ ಮುಖಂಡರು ಕಾರ್ಯಕರ್ತರು ಇವತ್ತು ಯಾರು ಹೆಚ್ಚಿನ ಕಾರ್ಯಕರ್ತರಿಗೆ ಹೆಚ್ಚಿನ ಮುಖಂಡರಿಗೆ ಕರೆದಿದ್ದೀವಿ. ವಿಚಾರ ಏನು ಅನ್ನೋದನ್ನ ತಿಳಿಸೋಣ ಸರ್. ಭಾನುವಾರ ದಿನ ನಾವೆಲ್ಲ ಈಗಾಗಲೇ ಒಂದಷ್ಟು ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ. ಆ ಚರ್ಚೆಯನ್ನ ಭಾನುವಾರ ದಿನ ಒಂದು ಸಂಭ್ರಮಾಚರಣೆ ಇಟ್ಕೊಳ್ಳೋಣ. ಆಕ್ಚುಲಿ ಏನಾಗಿತ್ತು, ನಿನ್ನೆ ಒಂದು ಸಂಭ್ರಮಾಚರಣೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಾನು ಕೇಳಿದೆ ನಮ್ಮ ಮುಖಂಡರಲ್ಲಿ ಯಾರು ಚರ್ಚೆ ಮಾಡಿದೆ. ಬುಧವಾರ ಸಂಗೀತ ಪ್ರೋಗ್ರಾಮ್ ಕಾರ್ಯಕ್ರಮ ಇದೆ, ರಾಜಭವನಕ್ಕೆ ವಿಶೇಷವಾಗಿ ಡಿಕೆಯವರ ಖಂಡಿತ ಬದಲೇಬೇಕು ಅಂತ ಅವ್ರ ಕುಟುಂಬದ ನಾನು ಹೇಳ್ಬಿಟ್ಟು ಇವತ್ತು ಹೇಳ್ತಿದ್ದೇನೆ. ಫ್ಯಾಮಿಲಿ ಪಾಸ್ಪೋರ್ಟ್ ರಾಜಭವನ ಪ್ರೋಗ್ರಾಮ್ಗೆ ಫ್ಯಾಮಿಲಿ ಪಾಸ್ಪೋರ್ಟ್ ಯಾರು ಹೇಳಿದ್ರೆ ಇವತ್ತೇನಾಗುತ್ತೆ, ಕಾಂಗ್ರೆಸ್ ಪಕ್ಷದಲ್ಲಿ ಕಷ್ಟಪಟ್ಟವರಿಗೆ ಖಂಡಿತವಾಗಲು ಅವಕಾಶ ಬರುತ್ತೆ. ಆ ಒಳ್ಳೆ ಸುಸಂದರ್ಭ ಬಂದಾಗ ಯಾರು ತಪ್ಪಿಸೋಕ್ಕಾಗಲ್ಲ. ಅದನ್ನ ಇವತ್ತು ನಾವು ಡಿಕೆಗಳನ್ನು ನೋಡಿದ್ದೀವಿ. ಒಳ್ಳೆ ಸಮಯ ಬಂತು, ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಈಗ ಇಲ್ಲೇ ಮಂಗಳವಾರ ಕೇಂದ್ರ ಉದ್ದೇಶ ಏನಂತಂದ್ರೆ ಶೋಭಾಯಾತ್ರೆ. ಈಗ ಶೋಭಾಯಾತ್ರೆ ಭಾನುವಾರ ಇಟ್ಕೊಂಡಿದ್ದಾರೆ ಅವರು. ಅದಕ್ಕೆ ನೀವೆಲ್ಲರೂ ಇಲ್ಲ ಭಾನುವಾರ ಏನಂದ್ರೆ ಭಾನುವಾರ ಇಟ್ಕೊಳ್ಳೋಣ, ಇಲ್ಲ ಬೇಡ ಅಂದ್ರೆ ಮಂಗಳವಾರ ಇಟ್ಕೊಳ್ಳೋಣ. ಈಗ ಒಂದಷ್ಟು ವಾಯ್ಸ್ ನೀವು ಹೇಳಬೇಕು, ಇಲ್ಲ ನಾವು ಭಾನುವಾರ ವರ್ಷ
ನಿನ್ನ ನೇತೃತ್ವದಲ್ಲಿ ನಿಭಾಯಿಸಬೇಕು. 34 ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮಲ್ಲಿ ಹೇಳಿಕೊಂಡ್ರೆ ಎಷ್ಟೋ ಇದೆ. ಬಗ್ಗೆ ನಮ್ಮ ಕರ್ನಾಟಕ ಬಗ್ಗೆ ಅಲ್ಲ, ಇಡೀ ಅವರು ನಮ್ಮ ದೇಶಕ್ಕೆ ಎಲ್ಲ ಸ್ಟೇಟ್ಗಳು ಏನಾದರೂ ರಾಜಕಾರಣ ತೊಂದರೆ ಆಗ್ತಾರೆ ಎಲ್ಲ ಅವರು ಸಿದ್ಧವಾಗಿ ನಿಂತ್ಕೊಳ್ತಾರೆ, ಬೇರೆ ಮಾಡೋದು. ಆ ಅನುಭವಗಳ ಜೊತೆಗೆ ಸಿದ್ಧಗಳಿಂದ ನಮ್ಮ ರಾಜ್ಯಗೌಡರನ್ನ ಏನು ಅವರು ಯಾವುದೋ ಕೆಲಸದಿಂದ ಕಾರಣದಿಂದ ಸಸ್ಪೆಂಡ್ ಮಾಡಿದ್ರು, ಅದನ್ನ ಆದಷ್ಟು ಬೇಗ ರಿವರ್ಸ್ ಮಾಡಿ ಮುಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಾಗೆ ಗೌರವರು ಅವರ ಜೊತೆ ಒಂದಷ್ಟು ಜನ ಮುಖಂಡರು ಕೇಳಿ ನೋಡಿ ಅವ್ರನ್ನ ಒಪ್ಪಿಸಿ ರಿವರ್ಸ್ ಮಾಡಿದ್ರೆ ಮಾಡಿ. ಇಲ್ಲ ಅಂದ್ರೆ ನಾವೆಲ್ಲರೂ ಒಂದಿದ್ದವಾಗಿ ಮುಖ್ಯ ಆಗೋಣ ಹೇಳೋದನ್ನ ನಾನು ಇಷ್ಟಪಡ್ತೀನಿ. ಅದು ಅಪ್ಡೇಟ್ ಆಗಬೇಕು. ಆಮೇಲೆ 2 ಪಾರ್ಟಿ 3 ಪಾರ್ಟಿ ಆಮೇಲೆ 30 ಪಾರ್ಟಿ ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಯೋಚನೆ ಮಾಡ್ತಾವ. ಒಂದು ಒಳ್ಳೆ ಕಾಲ ಬರ್ತಾ ಇದೆ, ಅದನ್ನ ಎಲ್ಲರೂ ನಡ್ಕೊಂಡು ಮುಂದೆ ಹೋಗ್ಬೇಕಂತ ಹೇಳಿ ನನ್ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ